ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ವೀಕ್ಷಕರೇ, ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದ ಶ್ರೀ ಗಾಲವ ಮಹರ್ಷಿ ಕಲಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಗಲಗಲಿಯಲ್ಲಿ ಇದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ, ನಿನ್ನೆ ದಿನಾಂಕ 13/3/2026 ಇಲ್ಲಿ ಒಂದು ಶಾಲೆಯಲ್ಲಿ ಒಂದು ಘಟನೆ ನಡೀತೈತಿ. ಆ ಘಟನೆ ಏನಪ್ಪಾ ಅಂತಂದ್ರೆ, ಗಲಗಲಿ ಗ್ರಾಮದ ಯುವಕರಾಗಿರ್ತಕ್ಕಂಥ ಪ್ರವೀಣ್ ಅವರು ಶಾಲೆಯಲ್ಲಿ ಅಚಾನಕ್ ಆಗಿ ಒಂದು ವಿಸಿಟ್ಗಾಗಿ ಹೋಗ್ತಾರೆ. ಆ ವಿಸಿಟ್ಗಾಗಿ ಹೋದ ಸಂದರ್ಭದಲ್ಲಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕಾಣಿಸೋದಿಲ್ಲ. ಇದು ಒಂದು ದಿನ ಮಾತ್ರ ಅಲ್ಲ, ಇದು ಸಾಕಷ್ಟು ಬಾರಿ ಪ್ರವೀಣ್ ಅವರು ಹೋಗಿ ಶಾಲೆಯ ಆಡಳಿತ ಮಂಡಳಿಯವರ ಗಮನಕ್ಕೂ ತಂದಿದ್ದಾರೆ ಮತ್ತು ಪ್ರಿನ್ಸಿಪಾಲ್ ಸರ್ ಅವರ ಆಗಿರ್ತಕ್ಕಂಥ ರಾಚಣ್ಣ ಚಿಗದಾನಿ ಅವರ ಗಮನಕ್ಕೆ ತಂದಿದ್ದಾದರೂ ರಾಚಣ್ಣ ಚಿಗದಾನಿ ಅವರು ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಆಯ್ತು, ಹಿಂದೆ ಹಾಕ್ತಿವಿ, ನಾಳೆ ಹಾಕ್ತಿವಿ ಅಂತೇಳಿ ಯುವಕರು ಹೋಗಿ ಕೇಳಿದ ತಕ್ಷಣ ಫೋಟೋ ಹಾಕ್ತಾರೆ, ಮತ್ತೆ ಮರುದಿನ ಆ ಫೋಟೋವನ್ನು ತೆಗಿತಾರೆ ಅಂತ ಇಲ್ಲಿ ಯುವಕರ ವಾದ. ದಲಿತ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಪ್ರವೀಣ್ ಅವರು ಕೂಡ ಒಂದು ವಾದವಾಗಿತ್ತು. ಇದು 13ನೇ ತಾರೀಕಿಗೆ ಪ್ರವೀಣ್ ಅವರು ಏನು ಕಾಲೇಜ್ಗೆ ಒಂದು ಭೇಟಿ ನೀಡಲಿಕ್ಕೆ ಹೋದ ಸಂದರ್ಭದಲ್ಲಿ ಇದೇ ಕಾಲೇಜಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ. ಫೋಟೋ ಎಲ್ಲಿ ಹೋಗಿದೆ ಅಂತ ಹೇಳಿ ಪ್ರವೀಣ್ ಅವರು ಪ್ರಶ್ನೆ ಮಾಡಿದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬೇರೆ ಕಡೆ ತೆಗೆದಿಟ್ಟಿದೀವಿ, ಪರಿನಿಬ್ಬಾಣ ದಿವಸ ತೆಗೆದಿಟ್ಟಿರ್ತಕ್ಕಂಥ ಫೋಟೋವನ್ನ ಇನ್ನೂ ನಮಗೆ ಕೈ ಸಿಕ್ಕಿಲ್ಲ ಅನ್ನುವ ಉಡಾಪೆ ಮಾತಿನಿಂದ, ಹಸುನಗುವಿಯಿಂದ, ಒಂಥರ ಅಸಹ್ಯಕರವಾಗಿರ್ತಕ್ಕಂಥ ಶಬ್ದಗಳಿಂದ, ಮುಗುಳು ನಗೆಯಿಂದ ಮಾತನಾಡುತ್ತಾರೆ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಚಿಗದಾನಿ ಅವರು. ಇದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಡೈರೆಕ್ಟ್ ಆಗಿ ಒಂದು ಲೈವ್ ಮುಖಾಂತರ ಕ್ಯಾಮರಾದಲ್ಲಿ ಮಾತಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಅವರು ಕೂಡ ವಿಡಿಯೋಗಳಿದ್ದಾವೆ. ಅದು ನಿನ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಈಗ ಕನ್ಸ್ಯೂಮರ್ ಭಾರತ್ ನ್ಯೂಸ್ ಗಲಗಲಿಯಲ್ಲಿ ಕಾಲೇಜ್ ಮುಂದೆ ನಿಂತೇನೆ ಈ ಒಂದು ಗಾಲವ ಮಹರ್ಷಿ ಕಲಾ ವಾಣಿಜ್ಯ ಪದವಿ ಕಾಲೇಜಿನಲ್ಲಿಯೇ ಒಂದು ಲೈವ್ ಆಗಿ ಈ ಒಂದು ವಿಡಿಯೋ ಶೂಟ್ ನ್ಯೂಸ್ ನಡೀತಾ ಇದೆ. ಜನದ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಆದರೆ ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಕಲಿಯುವಂತ ವಿದ್ಯಾಸಂಸ್ಥೆ ಇದಾಗಿದೆ. ಕಾರಣ, ಯಾರು ಪ್ರಶ್ನೆ ಮಾಡ್ತಾರೆ ಅವರಿಗೆ ಬಾಯಿ ಮುಚ್ಚಿಸುವಂತ ಕೆಲಸವನ್ನು ಈ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಇಂಥ ವಿದ್ಯಾಸಂಸ್ಥೆಗಳು ನಮ್ಮ ಭಾರತದಲ್ಲಿ ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ಮಹಾಮಾನವತಾವಾದಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಈ ಕಾಲೇಜ್ನಲ್ಲಿ ಇಲ್ಲ ಅಂತಂದ್ರೆ ಈ ಕಾಲೇಜ್ ಇದ್ರೆ ಎಷ್ಟು, ಸತ್ತರೆ ಎಷ್ಟು. ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆಯದು ಈ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಕಲಿತಾ ಇದ್ದಾರೆ. ಆದರೆ ಇನ್ನೊಂದು ಗಮನಕರ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಕಾಲೇಜಿನಲ್ಲಿ ಅಸ್ಪೃಶ್ಯರು ಮತ್ತು SC ಜನಾಂಗದವರು ಯಾರು ಒಬ್ಬರ SDMC ಸದಸ್ಯರ ಆಯ್ಕೆಯಲ್ಲಿ ಲಿಸ್ಟ್ ನಲ್ಲಿ ಕಂಡು ಬಂದಿಲ್ಲ. ಒಂದು ಗರ್ವದಲ್ಲಿದೆ ಈ ಆಡಳಿತ ಮಂಡಳಿ. ನೋಡ್ಪರ ಸಂಘಟನೆಗಳು ಗಮನಿಸಿ ಈ ಕಡೆ ಗಲಗಲಿ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದ ಕಡೆ ಗಮನ ಕೊಡಬೇಕು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ತಪ್ಪು ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಆಗಿರ್ತಕ್ಕಂಥವರು ಚಿಗದಾನಿ ಅವರಿಗೆ ಸಹಜ ರೀತಿಯಲ್ಲಿ ತಿಳುವಳಿಕೆ ಹೇಳಿ ಅವರಿಗೆ ಪನಿಷ್ಮೆಂಟ್ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು ಅನ್ನುವಂತ ಒಂದು ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಕಾನೂನು ಕ್ರಮವನ್ನು ಸರ್ಕಾರದವರು ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಯುವಕರ ಒತ್ತಾಯ. ಈ ಒತ್ತಾಯಕ್ಕೆ ಇಡೀ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಲಗಲಿ ಕಡೆ ಸ್ವಲ್ಪ ಆಕ್ಷನ್ ತೆಗೆದುಕೊಳ್ಳಬೇಕಾಗಿ ಅಂತ ಕನ್ಸ್ಯೂಮರ್ ಭಾರತ್ ನ್ಯೂಸ್ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಮತ್ತು ಇಲ್ಲಿ ಯುವಕರಾಗಿರ್ತಕ್ಕಂಥ ಪ್ರವೀಣ್ ಅವರು ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಅಥವಾ ಈ ಒಂದು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಯಾವುದೇ ಆಕ್ಷನ್ ತೆಗೆದುಕೊಳ್ಳದಿದ್ದರೆ ಈ ಗ್ರಾಮದಲ್ಲಿ ಗುರುವಾರ ದಿವಸ ಪ್ರತಿಭಟನೆ ಹಮ್ಮಿಕೊಳ್ಳುವುದು ಖಂಡಿತ ಅಂತ ಹೇಳಿ ಇಲ್ಲಿ ಗ್ರಾಮದ ಮುಖಂಡರು ಮತ್ತು ಸಂಘಟನಾ ಪದಾಧಿಕಾರಿಗಳು ಅಧಿಕಾರಿಗಳಿಗೆ ಮನವಿ ನೀಡಲಾಗುವುದು ಮತ್ತು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಾತಿ ಭೇದ ಈ ಕಾಲೇಜ್ ಒಳಗೆ ನಡೆಯಾಕತ್ತೈತಿ. ನಾವು ಬರಾನ ಅಂಬೇಡ್ಕರ್ ಫೋಟೋ ಹಾಕ್ತಾರೋ ಮತ್ ನಾವು ವಾದಗಳೇ ಅಂಬೇಡ್ಕರ್ ಅವ್ರ ಫೋಟೋ ತೆಗಿತಾರೋ. ಆದ್ರೆ ಈ ದೇಶದ ಹನಿ ಬರ್ದು ಅಂಬೇಡ್ಕರ್ ಅವ್ರಿಗೆ ಈ ತರ ಅವಮಾನ ಮಾಡಾಕತ್ತಾರೆ. ಇಲ್ಲಿ ಕಲಿಯಂತ ಸ್ಟೂಡೆಂಟ್ ಗಳಿಗೆ ಯಾವ ತರ ಒಳಗಿಂದ ವಿಷಯ ಮಾಡ್ತಾರೋ ಅನ್ನೋದ ನಮ್ಗೆ ತಿಳಿಯಾಗೈತಿ. ಇವ್ರಿಗೆ ಈ ಕಾಲೇಜ್ಗ ಒಂದಿಲ್ಲ ಅಂದ್ರೆ ಒಂದ್ 10 ಸಲ ಬಂದಾಗ ಬರೀ ಇದೇ ನ್ಯಾಯ ಆಗೈತಿ. ಇವತ್ತು ಈ ಸಾಲಿದ ನಮ್ಗೆ ಬ್ಯಾಸರ ಅನ್ಸಾಕತೈತಿ. ಇಲ್ಲಿ ಹೆಂಗ್ ಸ್ಟೂಡೆಂಟ್ ಕಲಿಸ್ಬೇಕು, ಅಂಬೇಡ್ಕರ್ ಬಗ್ಗೆ ಕೆಟ್ಟದ್ ಹೇಳಾಕತ್ತಾರ, ಒಂದ್ ಚಲೋ ಹೇಳಾಕತ್ತಾರ, ನಮ್ಗೆ ಅಷ್ಟ ಆಗಲಾಗೈತಿ. ಆದ್ರೆ ಬಂದಾಗ ಒಮ್ಮೆ ಜಗಳ ಮಾಡೋಣ ಇದೊಮ್ಮೆ ಹಾಕ್ತಾರ, ನಾವ್ ವಾದಗಳ ಅಂಬೇಡ್ಕರ್ ಫೋಟೋ ತೆಗಿತಾರ, ಮತ್ತೆ ಎಲ್ರಿ ಮೂಲ್ಯಾಗ ಇಡ್ತಾರ. ಬಂದ್ ಕೇಳಿದ್ರೆ ಅದನ್ನ ನಮ್ಗೆ
ನಗ್ತಾರ ನಗ್ ಅಸಹ್ಯ ಮಾಡ್ತಾರ ನಮ್ಗ ತಮ್ಮ ಜರಿಸ್ಲೇಬೇಕು ಅಂದ್ರೆ ಮುಂದಿನ ಬುಧವಾರ ಹೋರಾಟ ಮಾಡ್ತೀವಿ ನಾವು ಅಚಾನಕ್ ಸಿಗದಾನಿ ಅಂತ ಇಲ್ಲೇ ಪಕ್ಕದಲ್ಲಿ ಚಿಗಲದಲ್ಲಿ ಆದ್ರೆ ನಮ್ಗ ಸಮಯ ಕೇಳಿದ್ರಂದ್ರ ನಾವ್ ಬಿಡ್ತೀವಿ ಇದೊಂದ್ಸಲ ಇರ್ಲಾಕ್ ಬಿಡೋತಂದ ಅವ್ರ ಸಮಯ ಕೇಳಿಕಂದ್ರ ನಾವು ತಹಶೀಲ್ದಾರ್ ಆಫೀಸ್ಗೆ ಮನವಿ ಹಾಕ್ತಿವಿ ಗಲಗಾಲಿಂದ ಸಂಘಟ ಬರ್ನಾಕೆ ಡಿಸಿ ಆಫೀಸ್ ಸ್ಟ್ರೈಕ್ ಮಾಡ್ತೀವಿ ಮತ್ತು ಮನವಿ ಕೊಡ್ತೀವಿ ಡಿಸಿ ಅವ್ರಿಗೆ ಇಲ್ಲಿ ಜಾಸ್ತಿ ಜನ ನಮ್ಮಾರ ಅದಾರ SC ST ಇದ್ದ ಜನ ಯಾರು ಕ್ವಶನ್ ಮಾಡತ್ತಿಲ್ಲ ಆಡಳಿತ ಮಂಡಳಿ ಒಳಗ SC ಜನದಾಗ ಆಗಿರ್ತಕ್ಕಂಥವ್ರು ಯಾರು ಮೆಂಬರ್ಗಳು ಇನ್ನಾರು ಯಾವ ಮೆಂಬರ್ ಅದಾನ ಅನ್ನೋದು ನಮ್ಗೆ ಇನ್ನಾದ್ರೂ ಗೊತ್ತಾಗಿಲ್ಲ ಬೋರ್ಡಿಗೆ ಅದು ಹಾಕಿಲ್ಲ ಏನು ಆ ಬೋರ್ಡುನು ಗೊತ್ತಿಲ್ಲ ಅದ್ರ ಅದಾರ ಇಲ್ಲೋ ನಮಗೂ ಗೊತ್ತಿಲ್ಲ